ಮಾರ್ನಿಂಗ್. ನಾನು ರೇಚಲ್ ಮೆಡೋನ್ಸಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ? ಸೊ ಫೈನಲಿ ಇವತ್ತು ನಾನು ಎಂತ ಮಾಡ್ತಿದ್ದೇನೆ ನಿಮಗೆ ಒಬ್ವಿಯಸ್ಲಿ ಫೋಟೋ ಆ್ಯಂಡ್ ಟೈಟಲ್ ನೋಡಿ ಗೊತ್ತಾಗಿರ್ಬೋದು. ನಾನು ಬಂಗಡೆ ಮೀನು ಕಡಿ ಮಾಡಿದೆ, ಬಟ್ ಇಷ್ಟವರೆಗೆ ಆಗಲಿಲ್ಲ. ಮಾಡ್ತೇನೆ, ಬಟ್ ಆಲ್ಮೋಸ್ಟ್ ಎಲ್ಲ ರೆಡಿ ಉಂಟು. ಈಗಷ್ಟೇ ಮಮ್ಮಿನೊಟ್ಟಿಗೆ ಮಾತಾಡ್ತಿದ್ದೆ. ಅವರು ನನಗೆ ಎಲ್ಲ ಹೇಳಿಕೊಟ್ರು ಮಸಾಲ ಮಾಡಲಿಕ್ಕೆ, ಪೇಸ್ಟ್ ಮಾಡಲಿಕ್ಕೆ ಅಂತೆಲ್ಲ ಅಂತ. ಆ್ಯಂಡ್ ನನ್ನ ಪೇಸ್ಟ್ ರೆಡಿ ಆಗಿದೆ. ಮೀನನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ, ಸ್ವಲ್ಪ ಉಪ್ಪು ಹಾಕಿ. ಇನ್ನು ಖಾಲಿ ಅದಕ್ಕೆ ಬಾಯ್ಲ್ ಬಂದು ಕರಿಗೆ ಅದರಲ್ಲಿ ಮೀನು ಹಾಕಿದ್ರಾಯ್ತು. 3 ಮೀನು ತಂದಿದ್ದೆ ನಾನು. ಎರಡರದ್ದು ಮೀನು ಸಾರು ಮಾಡ್ತೇನೆ, ಒಂದು ಫ್ರೈ ಮಾಡ್ತೇನೆ. ಸೊ ಎಸ್, ಆಬ್ವಿಯಸ್ಲಿ ನನಗೆ ಫುಲ್ ಕಿಚನ್ ಈಗ ಡೀಪ್ ಕ್ಲೀನ್ ಮಾಡ್ಲಿಕ್ಕೆ ಉಂಟು, ಯಾಕೆಂದರೆ ಸ್ವಲ್ಪ ಫಿಶ್ ಸ್ಮೆಲ್ ಬರಬಾರ್ದು. ಸೊ ನಾನೆಂತ ಎಣಿಸಿದ್ದೆ ಅಂದರೆ, ಈಗ 10-15 ಆಯ್ತು ಅಷ್ಟೇ. ನಾನು ಬೆಳಿಗ್ಗೆ ಬೇಗ ಹೇಳ್ತೇನಲ್ಲ, ನಾನು ಬೆಳಿಗ್ಗೆ ಕೆಲಸ ಎಲ್ಲ ಬೇಗ ಮುಗಿಯುತ್ತೆ. ಸೊ ನಾನು ಎಣಿಸಿದ್ದೆ ಎಲ್ಲ ನನ್ನದು ರೆಡಿ ಉಂಟು. ಸೊ ನಾನು ಫಿಶ್ ಕರಿ ಸ್ಟಾರ್ಟ್ ಮಾಡಿ ಮುಗಿಸ್ತೇನೆ ಆ್ಯಂಡ್ ಎಲ್ಲ ಕ್ಲೀನಪ್ ಮಾಡ್ತೇನೆ. ಮತ್ತು ಊಟ ಮಾಡಿ ನನಗೆ ಕಾಲೇಜ್ ಹತ್ರ ಹೋಗ್ಲಿಕ್ಕೆ ಉಂಟು. ಅದು ಗ್ರ್ಯಾಜುಯೇಷನ್ ಇದು ಸರ್ಟಿಫಿಕೇಟ್ ಉಂಟಲ್ಲ, ನಮಗೆ ಸ್ಟೇಜಲ್ಲಿ ಸರ್ಟಿಫಿಕೇಟ್ ಕೊಡಲ್ಲ ಅಂತೆ. ಅದು ನಾವು ಕಲೆಕ್ಟ್ ಮಾಡಬೇಕು ಕಾಲೇಜಿಂದ. ಅದು ಫುಲ್ ಫೈಲಲ್ಲಿ ಅಂತ ಬರ್ತದೆ ನೋಡಿ, ಅದು ಫೈಲ್. ಸೊ ಅದು ಕಲೆಕ್ಟ್ ಮಾಡಲಿಕ್ಕೆ ಸಹ ಹೋಗ್ಲಿಕ್ಕೆ ಉಂಟು. ನಿಮಗೆ ಅಪ್ಪ ನಾನು ಮಸಾಲೆ ಮತ್ತು ಮೀನು ತೋರಿಸ್ತೇನೆ, ಮತ್ತು ನಾವು ಕರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ, ಸಾರು ಮಾಡಲಿಕ್ಕೆ. ಓಕೆ, ಇದು ನನ್ನ ಪೇಸ್ಟ್ ಆಲ್ಮೋಸ್ಟ್ ಆಗಿದೆ. ಇನ್ನು ಸ್ವಲ್ಪ ನನಗೆ ಇದು ಒಳ್ಳೆ ಮಾಡಿ ಗ್ರೈಂಡ್ ಮಾಡಬೇಕು. ಸೊ ಇನ್ನೊಂದು 3 ನಿಮಿಷ 4 ನಿಮಿಷ ನಾನು ಇದನ್ನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ. ಆ್ಯಂಡ್ ಇಲ್ಲಿ ನನ್ನ ಮೀನು ರೆಡಿ ಇದೆ. 2 ಪೀಸ್ ಕಟ್ ಮಾಡಿಟ್ಟಿದ್ದೇನೆ, ಒಂದು ಫುಲ್ ಪೀಸ್ ಉಂಟು, ಅದು ಫ್ರೈ ಮಾಡಲಿಕ್ಕೆ. ಸೊ ಅದಕ್ಕೆ ಸಹ ಪೇಸ್ಟ್ ಹಾಕಬೇಕು ಈಗ. ಸೊ ಅದು ನನಗೆ ಮಮ್ಮ ಇಂಡಿಯಾದಿಂದ ಕಳಿಸಿದ್ದುಂಟು ಮೀನಿದು ಫ್ರೈ ಪೇಸ್ಟ್. ಸೊ ಮೀನು ಫ್ರೈ ಪೇಸ್ಟ್, ಅದಕ್ಕೆ ಸ್ವಲ್ಪ ವಿನೆಗರ್ ಎಲ್ಲ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಅದನ್ನು ಮೀನಿಗೆ ಹಚ್ಚಿಡ್ತೇನೆ. ಸೊ ಎಸ್, ಅದು ಮಾಡುವ. ಒಂದು ಸರ್ತಿ ಮೀನು ಸಾರಿಗೆ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ನಿಮ್ಗೆ ತೋರಿಸ್ತೇನೆ, ಆಯಿತಾ? ಎಂತ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು ಮೀನು ಸಾರದು. ಮೀನು ಹಾಕಲಿಲ್ಲ ಎಷ್ಟವರೆಗೆ. ಈಗ ನಾನು ಪ್ಲೇನ್ ಒನ್ ಮಾಡ್ತಿದ್ದೇನೆ. ಇದಕ್ಕೆ ನಾನು ಗ್ರೀನ್ ಚಿಲ್ಲಿ, ಜಿಂಜರ್ ಆ್ಯಂಡ್ ಆನಿಯನ್ಸ್ ಹಾಕಿದೆ. ಈಗ ಒಳ್ಳೆ ಕುದೀತಾ ಉಂಟು. ಸೊ ಏನು ಸ್ವಲ್ಪ ಕುದ್ಲಿಕ್ಕೆ ಬಿಡ್ತೇನೆ. ಆ್ಯಂಡ್ ಅದರ ಮೇಲೆ ನಾನಿದು ಆ್ಯಕ್ಚುಲಿ 2 ಮೀನಿಗೆ ಜಾಸ್ತಿ ಆಯ್ತಲ್ಲ, ಸೊ ನಾನು ಸ್ವಲ್ಪ ತೆಗೆದಿಡ್ತೇನೆ. ಪ್ಲೇನ್ ವೆಜ್ ವರ್ಷನ್. ಮತ್ತು ಇದಕ್ಕೆ ನಾನು ಮೀನು ಹಾಕಿ ಉಳಿದ ಸಾರಿಗೆ ನಾನು ಮೀನು ಸಾರು ರೆಡಿ ಮಾಡ್ತೇನೆ. ಮಸ್ತಾಗಿದೆ. ಈಗಷ್ಟೇ ಸ್ವಲ್ಪ ಟೇಸ್ಟ್ ಮಾಡಿದೆ ನಾನು. ಗ್ರೇವಿ ಸಹ ಮಸ್ತ್ ಉಂಟು, ಫಿಶ್ ಕೂಡ ಕುಕ್ ಆಯಿತು. ಎಷ್ಟು ಖುಷಿ ಆಗ್ತಾ ಉಂಟು ನನಗೆ. ಆಬ್ವಿಯಸ್ಲಿ ಇದು ಫ್ರೋಝನ್ ಫಿಶ್, ಸೊ ಅದರಲ್ಲಿ ಸ್ವಲ್ಪ ಫಿಶಿ ಸ್ಮೆಲ್ ಈಗ ಸಹ ಉಂಟು. ದೆನ್ ನಾನು ಸ್ವಲ್ಪ ಇದು ಗ್ರೇವಿ ತೆಗೆದಿಟ್ಟಿದ್ದೇನಲ್ಲ, ಇದು ಪ್ಲೇನ್ ಗ್ರೇವಿ. ಸೊ ಬೈ ಚಾನ್ಸ್ ಅದು ಕಡಿಮೆ ಆದರೆ ಇದು ಹಾಕ್ಬೋದು, ಬಟ್ ಅದು ಸಹ ಸರಿ ಆಗ್ತಾವೆ. ಒಂದು ಸರ್ತಿ ತೋರಿಸ್ತೇನೆ. ಸೊ ಹೀಗೆ ಆಗಿದೆ. ಇನ್ನೂ ಊಟ ಮಾಡಲಿಕ್ಕೆ ಈಗ 11 ಗಂಟೆ ಆಯ್ತು ಅಷ್ಟೇ, ಇನ್ನೂ ಸಹ ಟೈಮ್ ಉಂಟು. ಬಟ್ ಎಸನೆಲ್ಲ ರೆಡಿ ಮಾಡಿದೆ. ಆ್ಯಂಡ್ ಇಲ್ಲಿ ನೀವು ಫುಲ್ ನಾನು ಕ್ಲೀನ್ ಮಾಡಿದ್ದೇನೆ. ಅದು ಸಹ ನಂಗೆ ತೆಗಿಬೇಕು, ನನ್ನ ರೂಮ್ಮೇಟಿದ ಸೈಡ್ ಇದೆಲ್ಲ ತೆಗೆದು ಮತ್ತು ಒಳ್ಳೆ ಮಾಡಿ ಸ್ಕ್ರಬ್ ಮಾಡಿ ಎಲ್ಲ ಕ್ಲೀನ್ ಮಾಡಿ. ಆ್ಯಂಡ್ ದೆನ್ ಡ್ರೈನಿಗೆ ಸಹ ಡ್ರೈನೇಜ್ ಇದು ಹಾಕಿ ಲಿಕ್ವಿಡ್ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡ್ತೇನೆ. ಆ್ಯಂಡ್ ಸ್ವಲ್ಪ ಡೋರ್ ಓಪನ್ ಇಡ್ತೇನೆ, ರೂಮ್ ಫ್ರೆಶ್ನರ್ ಎಲ್ಲ ಹಾಕ್ತೇನೆ. ಸೊ ಎಲ್ಲ ಸರಿ ಆಗ್ತದೆ, ಫಿಶ್ ಸ್ಮೆಲ್ ಹೋಗ್ತದೆ. ನನಗೇನು ಬರ್ತಿಲ್ಲ, ಯಾಕೆ ನಾನು ಒಳಗೇ ಇದ್ದೇನೆ. ಸೊ ಹೊರಗೆ ಹೋಗಿ ಒಳಗೆ ಬಂದು ಒಂದು ಸರ್ತಿ ನೋಡಬೇಕಾಗ್ತದೆ ಸ್ಮೆಲ್ಲಿ ಉಂಟಾ ಇಲ್ವಾ ಅಂತ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಆಲ್ ಈಸ್ ಗುಡ್. ಈಗ ನಾನು ರಪ್ಪ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೇನೆ. ಸೊ ನಿಮಗೆ ನಾನು ಊಟ ಮಾಡುವಾಗ ಸಿಗ್ತೇನೆ, ಆಯಿತಾ? ದ್ಯಾಟ್ ಇಸ್ ತಿರಮಸು. ಸೊ ನಿನ್ನೆ ನಾನು ಕಾಸ್ಕೋ ಹೋಗಿದ್ದೆ ಅಲ್ಲ, ಸೊ ಅಲ್ಲಿ ತಿರಮಸು ಸಿಗ್ತದೆ. ಆ್ಯಂಡ್ ತಿರಮಸು ಇಸ್ ಲೈಕ್
ಮೈ ಫೇವ್ರೆಟ್. ಇಲ್ಲಿ ಬಂದ ನಂತರ ಇಟ್ಸ್ ಲೈಕ್ ಮೈ ಫೇವ್ರೆಟ್ ಡೆಸರ್ಟ್. ಐ ಕೀಪ್ ಹ್ಯಾವಿಂಗ್ ಇಟ್. ಸೊ ಅಲ್ಲಿ ದೊಡ್ಡ ಒಂದು ಬಾಕ್ಸ್ ಸಿಗ್ತದೆ ಲಿಟ್ರಲಿ. ಮತ್ತು ತೋರಿಸ್ತೇನೆ, ನಾನು ಫ್ರಿಜ್ಜಲ್ಲಿ ಉಂಟು. ಈಗ ಸ್ವಲ್ಪ ತೆಗೆದೆ ಈಗ ತಿನ್ನಲಿಕ್ಕೆ ಅಂತ, ತುಂಬ ಮನಸ್ಸಾಗ್ತಿತ್ತು. ಸೊ ಎಸ್, ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಸ್ವೀಟ್ ಕ್ರೇವಿಂಗ್ಸ್ ಫಾರ್ ದ ಮಂತ್. ಯಾಕೆಂದರೆ ತುಂಬ ಉಂಟು. ಇಟ್ಸ್ ಗೋನಾ ಲಾಸ್ಟ್ ಮೀ, ಬಟ್ ದೆನ್ ಡಿಪೆಂಡ್ಸ್ ಬಿಕಾಸ್ ಐ ಆಮ್ ಗೆಟಿಂಗ್ ಮೈ ಪೀರಿಯಡ್ಸ್. ಸೊ ಪೀರಿಯಡ್ಸ್ ಟೈಮಲ್ಲಿ ನನ್ನ ಶುಗರ್ ಕ್ರೇವಿಂಗ್ಸ್ ಆರ್ ಲೈಕ್ ಆನ್ ದ ಪೀಕ್. ಸೊ ನಾನು ತುಂಬ ತಿಂತೇನೆ ಸ್ವೀಟ್ಸ. ಸೊ ಅದಕ್ಕೆ ನಾನು ಇದು ತಗೊಂಡು ಬಂದೆ. ಇಟ್ಸ್ ಮೆಲ್ಟಿಂಗ್ ಇನ್ ದ ಮೌತ್. ಒಳ್ಳೆದುಂಟು. ಮನೆ ಹಾಗೆ ಪರಿಮಳ ಬರ್ತಿದೆ ಲಿಟ್ರಲಿ. ಎಲ್ಲ ಕ್ಲೀನಿಂಗ್ ಆಯಿತು, ನೀವು ನೋಡಿದ್ರಿ ಎಲ್ಲ ಒಳ್ಳೆ ಮಾಡಿದ್ದೆ ಎಲ್ಲ ಕ್ಲೀನ್. ಆ್ಯಂಡ್ ಈವನ್ ಹಾಲ್ ಏರಿಯನ್ನು ಒಳ್ಳೆ ಮಾಡಿ ಮಾಪ್ ಕೂಡ ಮಾಡಿ ಆಯಿತು. ಸೊ ನನಗೆ ಇನ್ನೂ ಸ್ವಲ್ಪ ಸ್ಮೆಲ್ಲಿ ಫೀಲ್ ಆಗ್ತಾ ಇದೆ, ಬಟ್ ಮೋಸ್ಟ್ಲಿ ಅದು ನನ್ನಿಂದ ಬರ್ತಾ ಉಂಟು. ಸೊ ನಾನು ಎಣಿಸಿದೆಲ್ಲ ಮುಗಿಸಿ ಸ್ನಾನಕ್ಕೆ ಹೋಗ್ತೇನೆ ಅಂತ. ಸ್ನಾನದಿಂದ ಬಂದು ಸಹ ಒಂದ್ಸರಿ ಚೆಕ್ ಮಾಡ್ತೇನೆ ಸ್ಮೆಲ್ಲಿ ಆಗ್ತಾ ಉಂಟಾ. ಯಾ, ಇಟ್ ಈಸ್ ಲೈಕ್ ಇನ್ ಮೈ ಹೆಡ್, ಐ ಡೋಂಟ್ ನೋ. ಸೊ ನೋಡುವ ಎಂತ ಅಂತ. ಬಟ್ ಎಸ್, ಈಗ ಫಿಶ್ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ 12 ಗಂಟೆ ಆಗ್ಲಿಕ್ಕೆ ಬಂತು. ಸೊ ನಾನು ಸ್ನಾನ ಮಾಡಿ ಬಂದು ಊಟ ಕೂತ್ಕೊಳ್ಳುವಾಗ ಸರಿ ಆಗ್ತದೆ. ಮತ್ತು ನಾನು 2 ಗಂಟೆ ಅಷ್ಟು ಕಾಲೇಜ್ ಹತ್ರ ಹೋಗ್ತೇನೆ ನನ್ನ ಅದು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಲಿಕ್ಕೆ. ಸೊ ಎಸ್, ಅದು ಅಪ್ಡೇಟ್ ಇತ್ತು. ಇನ್ನು ಊಟ ಮಾಡುವಾಗ ಸಿಗುವ, ಆಗದಿಂದ ಊಟ ಮಾಡು ಅಂತ ಹೇಳಿ ಇಷ್ಟವರೆಗೆ ನಾನು ಇದೇ ಎಲ್ಲ ಹೇಳ್ತಿದ್ದೆ ನಿಮಗೆ. ಬಟ್ ಎಸ್, ಇನ್ನು ಪಕ್ಕ ಊಟ ಮಾಡುವಾಗ ಸಿಗುವ. ಸಿ ಯು. ಓಕೆ, ಇಟ್ಸ್ 12:30 ಆಯಿತು. ನಾನು ಕೂತ್ಕೊಂಡೆಲ್ಲ ತಕ್ಕೊಂಡು ಲೆಮನ್, ನನ್ನ ಫಿಶ್ ಕರಿ ಮತ್ತು ನನ್ನದು ಫಿಶ್ ಫ್ರೈ. ಸೊ ದಿಸ್ ಇಸ್ ಹೌ ಮೈ ಪ್ಲೇಟ್ ಲುಕ್ಸ್. ಊಟ ಮಾಡೋ ನನ್ನೊಟ್ಟಿಗೆ ಸ್ವಲ್ಪ ವೈಟ್ ರೈಸ್ ಉಳಿದಿತ್ತು. ಸೊ ನಾನು ಅದೇ ಬಿಸಿ ಮಾಡಿದೆ. ಬಟ್ ರಾತ್ರಿ ನಾನು ಬಾಯ್ಲ್ಡ್ ರೈಸ್ ಮಾಡ್ತೇನೆ ಡಿನ್ನರ್ ಮಾಡಲಿಕ್ಕೆ. ಬಟ್ ಯಾ, ಜಸ್ಟ್ ಪ್ರೌಡ್ ಆಫ್ ಮೈ ಕುಕಿಂಗ್. ಮಮ್ಮಿ ನನಗೆಲ್ಲ ಹೇಳಿಕೊಟ್ರು ರೆಸಿಪಿ. ಬಟ್ ಯಾ, ಫಿಶ್ ತಿನ್ನುವ. ಮಸ್ತಾಗಿದೆ. ನಾನಿದು ಬಂಗಡೆ ಮೀನು ಸಾರಲ್ಲಿ ನಾವು ಈರುಳ್ಳಿ ಹಾಕ್ತೇವಲ್ಲ, ಅದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರ್ತದೆ. If anyone in Vancouver wants to eat fish thali, you can contact me now. I have become a pro in it. ಮೊನ್ನೆ ನಾನು ಪ್ರಾನ್ಸ್ ಕೂಡ ತಂದು ಫ್ರೈ ಮಾಡಿದ್ದೆ. ಒಂದು ಸರ್ತಿ ಪ್ರಾಪರ್ ಫಿಶ್ ಥಾಲಿ ಮಾಡಬೇಕು. ಬಾಯ್ಲ್ಡ್ ರೈಸ್, ಬಂಗಡೆ ಮೀನು ಸಾರು, ತವಾ ಫ್ರೈ, ಅಂಜಲ್ ಫಿಶ್ ಸಿಗ್ತದೆ ಇಲ್ಲ, ಅಂಜಲ್ ತವಾ ಫ್ರೈ ಮಾಡಿ ಪ್ರಾನ್ಸ್ ಗೀ ರೋಸ್ಟ್ ಮಾಡಿದರೆ ಐ ಶುಡ್ ಆ್ಯಕ್ಚುಲಿ ಸ್ಟಾರ್ಟ್ ಡೂಯಿಂಗ್ ದ್ಯಾಟ್. ಯು ಗೈಸ್ ಹೇಳಿ ಆಯಿತಾ? ತಿನ್ಲಿಕ್ಕೆ ಮನಸ್ಸಿದ್ರೆ ಹೇಳಿ, ನಾನು ಲಿಟ್ರಲಿ ಸ್ಟಾರ್ಟ್ ಮಾಡ್ಬೋದು. ಇದು ಫಿಶ್ ಫ್ರೈ ಮಸಾಲ ಮಮ್ಮಿ ಮಾಡಿ ಕೊಟ್ಟದ್ದು. ಬಟ್ ಅಮೇಝಿಂಗ್. ಹ್ಯಾವ್ ಅ ಬೈಟ್. ನನಗೆ ಒಂದೇ ಪ್ರಾಬ್ಲಮ್ ಏನಂದರೆ, ಒಂದು ಸ್ವಾತಿ ಈಸ್ ವೆಜಿಟೇರಿಯನ್. ನನಗೆ ಮತ್ತೆ ಡೀಪ್ ಕ್ಲೀನಿಂಗ್ ತುಂಬ ಇರ್ತದೆ ಎಂತಾದರೂ ಫಿಶ್ ಕುಕ್ ಮಾಡಿದರೆ. ಇಟ್ ಇಸ್ ಓಕೆ ವಿತ್ ಇಟ್, ಬಟ್ ಆಬ್ವಿಯಸ್ಲಿ ದ ಸ್ಮೆಲ್, ದೇ ಆರ್ ನಾಟ್ ಯೂಸ್ ಟು ದ್ಯಾಟ್, ರೈಟ್? ಸೊ ಅದಕ್ಕೆ ನನಗೆ ಡೀಪ್ ಕ್ಲೀನಿಂಗ್ ತುಂಬ ಇರ್ತದೆ. ಇವತ್ತು ನನಗೆ ಅರೌಂಡ್ 20 ಮಿನಿಟ್ಸ್ ಹೋಯಿತು ಫುಲ್ ಡೀಪ್ ಕ್ಲೀನ್ ಮಾಡಿ. ನನಗೆ ಇನ್ನೂ ಸಹ ಸ್ಮೆಲ್ ಬರ್ತಿತ್ತು, ಬಟ್ ಈಗ ಬರ್ತಿಲ್ಲ. ಸೊ ಮೋಸ್ಟ್ಲಿ ಇಟ್ ವಾಸ್ ಮೀ ಸ್ಮೆಲ್ಲಿಂಗ್. ಯಾಕೆಂದರೆ ಇದು ಫಿಶ್ ಫುಲ್ ಪ್ರಾಪರ್ ಫಿಶ್ಶೇ ಬರ್ತದೆ ಫ್ರೋಝನಲ್ಲಿ. ಸೊ ಅದರದ್ದು
ಅದು ಸ್ಕೇಲ್ಸ್ ಕೂಡ ತೆಗಿಬೇಕು, ವಿಂಗ್ಸ್ ಎಲ್ಲ ಕಟ್ ಮಾಡಬೇಕು, ಮತ್ತು ತಲೆ ಕಟ್ ಮಾಡಿ ಎಲ್ಲ ಒಳಗೆದು ಎಲ್ಲ ವೇಸ್ಟ್ ತೆಗಿಬೇಕು. ಸೊ ಫುಲ್ ನಾವೇ ಕ್ಲೀನ್ ಮಾಡಬೇಕಾಗ್ತದೆ. ಇಲ್ಲಿ ಕ್ಲೀನ್ ಮಾಡಿ ಕೊಡಲ್ಲ, ಅದೊಂದೇ ಪ್ರಾಬ್ಲಮ್. ಬೇರೆ ಎಲ್ಲ ಫಿಶಸ್ ಕಟ್ ಮಾಡಿ ಇರ್ತದೆ, ಬಟ್ ಇದು ಬಂಗಡೆ ಅದಿದೆಲ್ಲ ಅವ್ರು ಮಾಡಲ್ಲ. ಪ್ರಾನ್ಸ್ ಇರಲಿ ಅದೆಲ್ಲ ಮಾಡಲ್ಲ, ನಾವೇ ಮಾಡಬೇಕು. ಸೊ ಅದೇ ಒಂದು ಪ್ರಾಬ್ಲಮ್. ಮನೇಲಿ ಕ್ಲೀನ್ ಮಾಡುವಾಗ ಸ್ಮೆಲ್ ಇರ್ತದಲ್ಲ. ನಾನಿದು ಮೀನು ಸಾರು ಊಟ ಎಷ್ಟು ಟೈಮ್ ನಂತರ ತಿನ್ನೋದು ಗೊತ್ತಾ? ಅಂದರೆ ಇಂಡಿಯಾ ಬಿಟ್ಟು ಬಂದ ನಂತರ ಇವತ್ತೇ ತಿನ್ನೋದು ನಾನು, ಲಿಟ್ರಲಿ 1.5 year ಲೇಟರ್. ಗಾಡ್. ಓಕೆ, ಚಲೋ. ರಿಮೆಂಬರ್ ಮೈ ಡೀಲ್. ಕಾಂಟ್ಯಾಕ್ಟ್ ಮೀ ಇಫ್ ಯು ವಾಂಟ್ ಟು ಈಟ್. ಆ್ಯಂಡ್ ಬಾಯ್, ಸಿ ಯು ಲೇಟರ್. ಓಕೆ, ನೀವು ನೋಡಿದ ಹಾಗೆ ಕಾಲೇಜಿಗೆ ಬಂದಿದ್ದೇನೆ ನಾನು, ಕಲೆಕ್ಟ್ ಮಾಡಿದ್ದೆ ನನ್ನದು. ಆ್ಯಂಡ್ ಇಟ್ಸ್ ಫೀಲ್ ಸೋ ಗುಡ್. ನೀವು ನೋಡಿದ್ರಲ್ಲ, ಅದು ಸರ್ಟಿಫಿಕೇಟ್ ಸಿಕ್ಕಿತ್ತು. ಇನ್ನು ಗ್ರ್ಯಾಜುಯೇಷನ್ ದಿನ ಅಂತ ಕೊಡ್ತಾರ ನನಗೇನು ಐಡಿಯಾ ಇಲ್ಲ, ಬಟ್ ಎಸ್, ಇಟ್ ವಾಸ್ ಫನ್. ಫೀಲ್ ಸೋ ಗುಡ್. ಈಗ ನನಗೆ ಫ್ರೇಸರ್ ಸ್ಟ್ರೀಟಿಗೆ ಹೋಗ್ಲಿಕ್ಕೆ ಉಂಟು. ಐ ಹ್ಯಾವ್ ಟು ಕಲೆಕ್ಟ್ ಫ್ಯೂ ಥಿಂಗ್ಸ್. ನಾನು ಗ್ರಾಸರಿ ಏನು ಶಾಪ್ ಮಾಡಲ್ಲ, ಬಟ್ ಐ ವಾಂಟ್ ಟು ಕಲೆಕ್ಟ್ ಅ ಫ್ಯೂ ಐಟಮ್ಸ್. ಸೊ ಐ ಆಮ್ ಗೋನಾ ಕಲೆಕ್ಟ್ ದ್ಯಾಟ್ ಆ್ಯಂಡ್ ದೆನ್ ಹೆಡ್ ಹೋಮ್. ಓಕೆ, ಸಿ ಯು. ನನಗೆ ಡಿನ್ನರ್ ಟೈಮ್ ಆಯಿತು. 7 ಗಂಟೆ ಆದದಷ್ಟೇ, 7:15 ಆಯಿತು. ಬಟ್ ನಾನು ಬೇಗ ಡಿನ್ನರ್ ಮಾಡೋದು, ನಾಳೆ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟಲ್ಲ. ಆ್ಯಂಡ್ ಈಗ ನಾನು ಬಾಯ್ಲ್ಡ್ ರೈಸ್ ಮಾಡಿದೆ. ಸೊ ಬಾಯ್ಲ್ಡ್ ರೈಸ್ ಆ್ಯಂಡ್ ಫಿಶ್ ಕರಿ ಇಟ್ಟಿನ್ನು ಮಲಗೋದು ಮತ್ತೆ. ಮೋಸ್ಟ್ಲಿ ಐಲ್ ಸಿ ಯು ಗೈಸ್ ಟುಮಾರೋ ಆರ್ ಸಮ್ವೇರ್ ಇನ್ ಬಿಟ್ವೀನ್ ದಿಸ್ ವೀಕ್. ಓಕೆ, ಹಲೋ ಗೈಸ್. ನಂಗೆ ಗೊತ್ತಿಲ್ಲ ಎಷ್ಟು ದಿನ ಆಯ್ತಂತ ವ್ಲಾಗ್ ಮಾಡೋದೆ. ಪ್ರೋಬ್ಯಾಬ್ಲಿ 1 ವಾರ ಜಾಸ್ತಿ ಆಯ್ತು. ನನಗೆ ನೆನಪಿಸಿರಲಿಲ್ಲ ಕನ್ನಡ ವ್ಲಾಗ ಇಂಗ್ಲೀಷ್ ವ್ಲಾಗ ಅಂತ. ಬಟ್ ನಾನು ಹೋಗಿ ನೋಡಿದೆ. ಇಟ್ ವಾಸ್ ಲೈಕ್ ವೆನ್ ಐ ಡಿಡ್ ದ ಮೀನು ಕರಿ. ಸೊ ಬಂಗಡೆ ಮೀನು ಕರಿ ಮಾಡಿದಾಗ ನಾನು ವ್ಲಾಗ್ ಮಾಡಿದ್ದೆ. ಅದರ ನಂತರ ಲಿಟ್ರಲಿ 1 ವಾರ ಜಾಸ್ತಿ ಆಯಿತು. ಇವತ್ತು ನನ್ನ ಡೇ ಆಫ್, ಟ್ಯೂಸ್ಡೇ. ಆ್ಯಂಡ್ ನಾಳೆ ನನ್ನ ಗ್ರ್ಯಾಜುಯೇಷನ್ ಡೇ. ಈಗ ನಾನು ಪಾರ್ಲರಿಗೆ ಹೋಗ್ತಿದ್ದೇನೆ ಕೂದಲಿಗೆ. ಯಾಕಂದ್ರೆ ನಾಳೆ ಬೆಳಿಗ್ಗೆ ಬೇಗ ನಮ್ಮದು ಗ್ರ್ಯಾಜುಯೇಷನ್ 9:30ಗೆ ಸ್ಟಾರ್ಟ್. ಸೊ ನನಗೆ ಹೇರ್ ಮಾಡಲಿಕ್ಕಿತ್ತು. ಸೊ ನಾನು ಎಣಿಸಿದೆ ಇವತ್ತು ಸಂಜೆ ಹೋಗಿ ಮಾಡಿ ಬರ್ತೇನಂತ. ಆ್ಯಂಡ್ ನನಗೆ ಪೀರಿಯಡ್ಸ್ ಕೂಡ ಬಂತು. 2 ದಿನ ಮುಂಚೆ ಬರಬೇಕಿತ್ತು, ಬಟ್ ದೇ ಗಾಟ್ ಲೇಟ್ ಆ್ಯಂಡ್ ದೇ ಆರ್ ಟುಡೇ. ಆ್ಯಂಡ್ ಫ್ರಮ್ ಮಾರ್ನಿಂಗ್ ಐ ಹ್ಯಾವ್ ಬೀನ್ ಇನ್ ಲೈಕ್ ಅ ಟೆರಿಬಲ್ ಸಿಚುವೇಶನ್ ಅಂತ ಹೇಳೋದಂತ ಅರ್ಥ ಆಗಿಲ್ಲ. ಬಟ್ ಎಸ್, ಈಗ ಫೈನಲಿ ಐ ಮೇಡ್ ಲೈಕ್ ಲಂಚ್ ಸ್ವಲ್ಪ ಮಾಡಿದ್ದೆ. ರೈಸ್ ಆ್ಯಂಡ್ ಕರ್ಡ್ ಅದೇ ತಿಂದೆ ನಾನು, ಬೇರೆ ಏನು ತಿಂದಿಲ್ಲ. ಈಗ ಸ್ವಲ್ಪ ಬೆಟರ್ ಉಂಟು. ಲೈಕ್ ನನಗೆ ವಾಕ್ ಮಾಡ್ಬೋದು, ನಿಲ್ಬೋದು. ಯಾಕೆಂದರೆ ಈ ಮಂತಲ್ಲಿ ಮೋಸ್ಟ್ಲಿ ನನಗೆ ಕ್ರಾಮ್ಸ್ ತುಂಬ ಜಾಸ್ತಿ ಉಂಟು. ಇವತ್ತು ಫಸ್ಟ್ ಡೇನೇ ಇಟ್ ವಾಸ್ ಹಾರಿಬಲ್. ಸೊ ನಾಳೆ ನನಗೆ ಏನು ಬೇಡ. ಸೊ ನಾನು ನನ್ನ ಬೆಸ್ಟ್ ಟ್ರೈ ಮಾಡ್ತಿದ್ದೇನೆ. ಎಷ್ಟು ತಂಪು ಮಾಡಲಿಕ್ಕಾಗ್ತದೆ ಅಷ್ಟು ಮಾಡಲಿಕ್ಕೆ. ಚಿಯಾ ಸೀಡ್ಸ್, ವಾಟರ್, ಮತ್ತು ಈಗಷ್ಟೇ ಜೀರಿಗೆ ಕಷಾಯ ಎಲ್ಲ ಮಾಡಿ ಕುಡಿದೆ ನಾನು. ಈಗ ನನ್ನ ಬಸ್ ಉಂಟು ಸ್ವಲ್ಪ ಟೈಮಲ್ಲಿ. ನಾನು 3 ಗಂಟೆ ಅಪಾಯಿಂಟ್ಮೆಂಟ್ ತೆಗೆದಿದ್ದೆ. ಸೊ ಅದಕ್ಕೇ ಹೋಗ್ತಿದ್ದೇನೆ. ಹೇರ್ ವಾಶ್ ಆ್ಯಂಡ್ ಸ್ಟೈಲಿಂಗ್ ಮಾಡಿ ಬರ್ತೇನೆ ನಾನು. ಬೇರೆ ಎಲ್ಲೂ ಹೋಗ್ಲಿಕ್ಕೆ ಪ್ಲ್ಯಾನ್ ಇಲ್ಲ. ಸೊ ಅಲ್ಲಿ ಹೋಗಿ ಅದು ಮಾಡುವ. ಮತ್ತು ನಾನು ಸ್ವಲ್ಪ ಮೋಸ್ಟ್ಲಿ ನನಗೆ ಅದು ಕೂದಲು ರಾತ್ರಿ ಇಡಬೇಕಲ್ಲ ಮಲಗುವಾಗ. ಸೊ ನನ್ನೊಟ್ಟಿಗೆ ಬೋನೆಟ್ ಇಲ್ಲ, ಅದು ಕೂದಲಿಗೆ ಹಾಕ್ತಾರೆ ನೋಡಿ, ಸ್ಯಾಟಿನ್ ಇದು ಒಂದು ಬರ್ತದೆ. ಸೊ ಅಲ್ಲಿ ನಮ್ಮ ಡ್ರಗ್ ಸ್ಟೋರಲ್ಲಿ ಮೋಸ್ಟ್ಲಿ ಸಿಗ್ತದೆ, ಅಥವಾ ಡಾರಲ್ ಸ್ಟೋರಲ್ಲಿ ಸಿಗ್ತದೆ. ಸೊ ಅಲ್ಲಿ ಹೋಗಿ ಅದು ತಗೊಳ್ಬೇಕು. ಸೊ ಅದೇ ಕೆಲಸ ಉಂಟು. ಯಾಕೆಂದರೆ ನಾಳೆ ಬೆಳಿಗ್ಗೆ ಹೇಳುವಾಗ ಸಹ ಹೇರ್ ಸ್ಟೈಲಿಂಗ್ ಇರಬೇಕಲ್ಲ, ಅದಕ್ಕೆ. ಈಗ ನಾನು ಹೊರಡ್ತೇನೆ. ನಿಮಗೆ ಅಲ್ಲಿ ಪಾರ್ಲರಿಗೆ ಹೋಗಿ ಸಿಗ್ತೇನೆ. ಓಕೆ,
guys, I'm just getting home. There was no hair bonnet in Dollarama or Shoppers, so I went to the nearest winner store for me. Oh shit. ನಾನು ಮಾತಾಡ್ತಾ ಇಂಗ್ಲೀಷಲ್ಲಿ ಮಾತಾಡಿದೆ. ಓಕೆ, ಗಿವ್ ಮಿ ಸಮ್ ಟೈಮ್. ನಾನು ಮನೆಗೆ ರೀಚ್ ಆಗ್ತೇನೆ, ಮತ್ತು ನಿಮಗೆ ಹೇಳ್ತೇನೆ ಆಯಿತಾ ಎಲ್ಲ ಡೀಟೇಲ್ಸ್. ಓಕೆ, ಸೊ ಹೇಗೆ ಕಾಣ್ತಾ ಉಂಟು ಕೂದಲು ಅಂತ ಹೇಳಿ. ಹಿಂದೆಂದು ತುಂಬ ಒಳ್ಳೆ ಕಾಣ್ತಾ ಉಂಟು. ನಿಮಿಷ ನಿಮಗೆ ರಪ್ಪ ಮಿರರಲ್ಲಿ ತೋರಿಸ್ಬಿಡ್ತೇನೆ. ಸೊ ಹೀಗೆ ಓಕೆ, ಹಿಂದೆಯಿಂದ ಹೀಗೆ ಕಾಣ್ತಾ ಉಂಟು. ಎಲ್ಲ ಕರ್ಲ್ಸ್ ಲೈಕ್ ಒಂದೇ ಡಿರೆಕ್ಷನಲ್ಲೆಲ್ಲ ಬಂದಿದೆ. ಅವ್ರು ತುಂಬ ಒಳ್ಳೆ ಮಾಡಿದರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ರೈಟ್ ನಾವು. ಆ್ಯಂಡ್ ಫ್ರಂಟಲ್ಲಿ ನಾನು ಕರ್ಲ್ಸ್ ಮಾಡಿಸಲಿಲ್ಲ, ಬಿಕಾಸ್ ತುಂಬ ಶಾರ್ಟ್ ಉಂಟಲ್ಲ ಹೇರ್, ಅದು ಮತ್ತು ಹೀಗೆ ನಿಲ್ತದೆ. ಸೊ ಅವ್ರು ಬ್ಲೋ ಡ್ರೈಯಲ್ಲಿ ಅದಕ್ಕೆ ಇದು ರೋಲರ್ ಹಾಕ್ತಾರೆ ನೋಡಿ, ಹಾಗೆ ಅವರು ರೋಲ್ ಮಾಡಿದರು. ಈಗ ಅವರು ಹೇಳಿದ್ದಾರೆ ನನಗೆ ಹೀಗೆ ಪಿನ್ ಮಾಡಿ ಇಡಲಿಕ್ಕೆ. ಸೊ ಹೀಗೆ ಪಿನ್ ಮಾಡಿ ಇಡ್ತೇನೆ ನಾನು, ಮತ್ತು ನಾಳೆ ಬೆಳಿಗ್ಗೆ ಬಿಡ್ತೇನೆ. ಮೋಸ್ಟ್ಲಿ ನಾನು ಸ್ಟೇಜಿಗೆ ಹೋಗುವಾಗ ಇದನ್ನು ಕಿವಿಯಿಂದೆ ಹಾಕ್ತೇನೆ ಈ ಪಾರ್ಟನ್ನು, ಯಾಕೆಂದರೆ ಅದು ನನ್ನ ಫೇಸ್ ಮೇಲೆ ಬೀಳ್ತಾ ಉಂಟು, ಅದನ್ನು ಫೇಸ್ ಕಾಣೋದಿಲ್ಲ. ಬಟ್ ನಾನು ಇದನ್ನು ಮಾತ್ರ ಹೀಗೆ ಹಾಕ್ತೇನೆ ಮುಂದೆ. ಸೊ ಹೀಗೆ ಕಾಣ್ತಾ ಉಂಟು. ಆ್ಯಂಡ್ ಐ ಲೈಕ್ ಇಟ್ ಅ ಲಾಟ್. ನನಗೆ ಕರ್ಲ್ಸ್ ಮಾಡೋದಂದರೆ ತುಂಬ ಇಷ್ಟ. ನನಗೆ ಗೊತ್ತಿಲ್ಲ, ಅದಕ್ಕೆ ಮಾಡಲಿಕ್ಕಾಗಲ್ಲ. ಬಟ್ ಇದು ನನ್ನ ಕೂದಲಿನ ಅಪ್ಡೇಟ್. ಆಲ್ ಡನ್. ಈಗ ನನಗೆ ತುಂಬ ಥಿಂಗ್ಸ್ ಉಂಟು ಮಾಡಲಿಕ್ಕೆ. ಬಟ್ ನನಗೆ ಇಷ್ಟು ಇದಾಗ್ತಾ ಉಂಟಂದರೆ ನನಗೆ ಇವತ್ತೇ ಸ್ನಾನ ಮಾಡಿ ಮಲಗಬೇಕು. ಯಾಕಂದರೆ ಬೆಳಿಗ್ಗೆ ಬೇಗ ಏಳಬೇಕಾಗ್ತದೆ. 8 ಗಂಟೆಗೆ ಹೊರಡಬೇಕು ಇಲ್ಲಿಂದ. ಸೊ ನನಗೆ ಬೆಳಿಗ್ಗೆ ಎದ್ದು ಮೇಕಪ್ ಸಹ ಮಾಡಲಿಕ್ಕುಂಟು, ರೆಡೀಸ್ ಆಗಲಿಕ್ಕುಂಟು. ಹೇರ್ ಮಾಡಿದ್ರದ್ದು ಈಸ್ ಲೈಕ್ ಅ ಬಿಗ್ ಥಿಂಗ್ ದಟ್ ಈಸ್ ಡನ್. ಸೊ ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಡ್ರೆಸ್ ಹಾಕಿನೇ ಮೇಕಪ್ ಮಾಡಬೇಕು. ನನ್ನ ರೂಮ್ಮೇಟ್ಸ್ ನನ್ನೊಟ್ಟಿಗೆ ಬರ್ತಾಳೆ. ನಾನು 6:30ವರೆಗೆ ಹೇಳಿ ಬಿಡ್ತೇನೆ, ನನಗೆ ಅಭ್ಯಾಸ ಆಗಿದೆ. ಸೊ ನಾನು ಫಸ್ಟ್ ಎದ್ದು ನನ್ನದೆಲ್ಲ ಬೆಳಿಗ್ಗೆದೆಲ್ಲ ಕೆಲಸ ಮುಗಿಸಿದರೆ ಅವಳಿಗೆ ಮತ್ತು ವಾಶ್ರೂಮ್ ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಇವತ್ತೇ ಸ್ನಾನ ಮಾಡಿ ಮಲಗ್ತೇನೆ. ಆ್ಯಂಡ್ ನಾನು ಬೋನೆಟ್ ತಂದೆ ಅಲ್ಲ ಕೂದಲಿಗೆ ಹಾಕ್ಲಿಕ್ಕೆ, ಅದು ನಿಮಗೆ ತೋರಿಸ್ತೇನೆ. ಸೊ ಅದು ಹೀಗೆ ಕಾಣ್ತದೆ ಬೋನೆಟ್. ಆ್ಯಂಡ್ ಒಳಗೆ ಸಹ ಸ್ಯಾಟಿನ್ ಫ್ಯಾಬ್ರಿಕ್ ಉಂಟು, ಡಬಲ್ ಲೈನಿಂಗ್ ಉಂಟು ಇದರಲ್ಲಿ. ಇಟ್ಸ್ ಸ್ಯಾಟಿನ್ ಇದೆ. ನಾನು ಸ್ನಾನ ಮಾಡಲಿಕ್ಕೆ ಹೋಗುವಾಗನೇ ಇದನ್ನು ಹಾಕಿ ಹೋಗ್ತೇನೆ. ಸೊ ದಟ್ ಹೇರ್ ಈಸ್ ಆಲ್ ಕವರ್ಡ್. ನಾನು ಎನಿಸಿದ್ದೆ ನನ್ನೊಟ್ಟಿಗೆ ಸ್ಯಾಟಿನ್ ಇದು ಹೇರ್ ಟೈಸ್ ಉಂಟು. ಸೊ ಇದನ್ನೆಲ್ಲ ಒಟ್ಟಿಗೆ ಮೇಲೆ ನಾನು ಲೈಕ್ ಅ ಸ್ಮಾಲ್ ಬನ್, ಲೂಸ್ ಬನ್ ಕಟ್ತೇನೆ. ಆ್ಯಂಡ್ ಇದನ್ನು ಹೀಗೆ ಪಿನ್ ಮಾಡಿ ಬಿಡ್ತೇನೆ. ಆ್ಯಂಡ್ ದಟ್ ವಿಲ್ ಬಿ ಡನ್. ಮತ್ತು ಸೀದಾ ನಾಳೆ ಬೆಳಿಗ್ಗೆ ಓಪನ್ ಮಾಡಿದ್ರಾಯಿತು ಕರ್ಲ್ಸ್. ನನಗೆ ಸ್ವಲ್ಪ ವೇವಿ ಕರ್ಲ್ಸ್ ಬೇಕಿತ್ತು, ಬಟ್ ನಾನು ಅವರಿಗೆ ಟೈಟ್ ಕರ್ಲ್ಸೇ ಮಾಡಿ ಹೇಳಿದೆ. ಸೊ ದಟ್ ನಾಳೆ ಬೆಳಿಗ್ಗೆ ನಾನು ಓಪನ್ ಮಾಡುವಾಗ ದ ಕರ್ಲ್ಸ್ ಆರ್ ಸ್ಟಿಲ್ ಇಂಟ್ಯಾಕ್ಟ್. ಇಫ್ ಯು ಸಿ ದೇ ಆರ್ ಲೈಕ್ ಟು tight right now, then I can open them up tomorrow. ಈಗ ಬೇಡ ಓಪನ್ ಮಾಡೋದು. ಸೊ that is the update. ನನಗೆ ಮುಂಚೆ ವ್ಲಾಗ್ಸ್ ಹಾಕ್ಲಿಕ್ಕೊಂಡು ಈ ವಾರ ನಾನು ವ್ಲಾಗೇ ಪೋಸ್ಟ್ ಮಾಡಲಿಲ್ಲ. ನನಗೆ ಸ್ವಲ್ಪ ಸಹ ಫುರ್ಸೋದಿರಲಿಲ್ಲ ಎಡಿಟ್ ಮಾಡಲಿಕ್ಕೆ. ಎಷ್ಟು ಟೈರಿಂಗ್ ಆಗ್ತಿತ್ತು. ಇಟ್ ವಾಸ್ ಲೈಕ್ ಡ್ರೈನಿಂಗ್ ಮೈ ಎನರ್ಜಿ ಔಟ್. ಇವತ್ತು ನನ್ನೊಟ್ಟಿಗೆ ಟೈಮ್ ಇಲ್ಲ. ಮೋಸ್ಟ್ಲಿ ನಾಳೆ ಮಧ್ಯಾಹ್ನ ನಂತರ ಮನೆಗೆ ಬಂದ ನಂತರ ಫ್ರೀ ಇದ್ದರೆ ಎಡಿಟ್ ಮಾಡಿ ಹಾಕ್ತೇನೆ. ಇಲ್ಲದಿದ್ದರೆ 2 ವ್ಲಾಗ್ಸ ಗ್ರ್ಯಾಜುಯೇಷನ್ ಇದು ಮತ್ತು ಅದು ಒಂದೇ ವಾರದಲ್ಲಿ ಬ್ಯಾಕ್ ಟು ಬ್ಯಾಕ್ ನಾನು ಹಾಕಲಿಕ್ಕೆ ಎನಿಸಿದ್ದೇನೆ. ನೋಡುವ ಹೇಗೆ ಆಗ್ತದೆ ಅಂತ. ನಾಳೆ ಒಂದೇ ದಿನ ಮತ್ತು ನಾಳೆದಿಂದ ಪುನಃ ಕೆಲಸ ಉಂಟು. ಸೊ ಅದು ಅಪ್ಡೇಟ್. ಇನ್ನು ಮೋಸ್ಟ್ಲಿ ನಾನು ನಿಮಗೆ ನಾಳೆ ಸಿಗ್ತೇನೆ ರೆಡಿ ಆಗುವಾಗ. ಇಲ್ಲದಿದ್ದೆ ಅಂತ ಅದು ನಿಮಗೆ ಅಪ್ಡೇಟ್ ಕೊಡಲಿಕ್ಕಿದ್ರೆ ಮತ್ತೆ ಮಾತಾಡುವ. ಓಕೆ, ನೋಡುವ ಎಂತ ಆಗ್ತದೆ ಅಂತ. ಓಕೆ, show difference. Hi, Rachel. Congratulations to you. Congratulations to you guys too. My biggest accomplishment was never giving up, and getting to this point of done in this day.
Diploma in Data Analytics, graduation with distinction, Richa Gwyneth Mendoza. Olusegun Olawale Okeyinka. And I'm done! Okay guys, graduation, that's like alumni photo session booth ಅಲ್ಲಿ ಉಂಟು and everyone's over here enjoying. Hi, so much fun and the sun is shining. It was a bit rainy also, but now it's good. And I got a bouquet also, that's so happy. Hello guys, so that was all for that vlog. ನನಗೆ ಏನು ಎಂಡಿಂಗ್ ತಗೊಳ್ಳಿಕ್ಕೆ ಟೈಮೇ ಸಿಗಲಿಲ್ಲ, ಸೊ ನಾನು ವೆನಿಸಿದಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಎಂಡಿಂಗ್ ತಗೊಳ್ತೇನೆ ಅಂತ. ಸೊ ಎಸ್, ನನಗೆ ಏನು ವ್ಲಾಗ್ ಮಾಡಲಿಕ್ಕೇ ಆಗಲಿಲ್ಲ. ಅದು ಒಂದು ಫುಲ್ ವಾರ ಮಧ್ಯದಲ್ಲಿ ನಾನು ಮೀನು ಸಾರು ಮಾಡಿದ ನಂತರ ಸೀದಾ ಮತ್ತು ಗ್ರ್ಯಾಜುಯೇಷನ್ ಟೈಮಲ್ಲೇ ಎಣಿಸಿದ್ದೆ ವ್ಲಾಗನ್ನು ಕಂಟಿನ್ಯೂ ಮಾಡುವ ಅಂತ. ಆ್ಯಂಡ್ ಎಸ್, ಗ್ರ್ಯಾಜುಯೇಷನ್ ಡೇ ವಾಸ್ ರಿಯಲಿ ಫನ್, ರಿಯಲಿ ಅಮೇಝಿಂಗ್. Missed a few people, but apart from that, it was really nice to see everyone's happy faces and like taking those pictures. And then we also went out for lunch, a few of them, like most of them had their families come, so they all went with their own families, and a few of them, us friends, we went for lunch separately. ಹಾಗೆ ಯಾ, ಒಳ್ಳೆದಾಯಿತು, ಎಲ್ಲ ತುಂಬ ಖುಷಿ ಆಯಿತು. ಆ್ಯಂಡ್ ಲೈಕ್ ಆ್ಯಂಡ್ ಅಪಾನ್ ದಟ್ ನಾನು ಎಷ್ಟು ಒಳ್ಳೆ ಕಾಣ್ತಿದ್ದೆ ಅಲ್ಲ, ಸೊ ಐ ವಾಸ್ ಲೈಕ್ ಇನ್ನೂ ನೆಕ್ಸ್ಟ್ ಹೈ ಲೆವೆಲ್. ಅದು ನೀವು ಫಸ್ಟ್ ಆಫ್ ಆಲ್ ಒಂದು ಹ್ಯಾಪಿ ಡೇ, ಅದರ ನಂತರ ನೀವು ಇಷ್ಟು ಸುಂದರ ಕಾಣಿದ್ರೆ ಇನ್ನೂ ಖುಷಿ ಆಗ್ತದೆ. ಸೊ ನನ್ನ ಅದೇ ಫೀಲಿಂಗ್ ಇತ್ತು. ಸೊ ನಾನು ನೆಕ್ಸ್ಟ್ ಲೆವೆಲಲ್ಲಿದ್ದೆ. ಐ ವಾಸ್ ಲೈಕ್ ಇನ್ ದ ವೈಬ್ ಹಾಗಿತ್ತು. ಸೊ ತುಂಬ ಒಳ್ಳೆಯದಾಯಿತು. ಆ್ಯಂಡ್ ಇಂಡಿಯಾದಲ್ಲಿ ರಾತ್ರಿ ಆಗಿತ್ತು ಆ್ಯಕ್ಚುಲಿ, ಬಟ್ ನನ್ನೆಲ್ಲ ಫ್ರೆಂಡ್ಸ್ ಕೂತ್ಕೊಂಡಿದ್ರು ಲೈವ್ ನೋಡಲಿಕ್ಕೆ, ಮಮ್ಮಿ ಕೂತ್ಕೊಂಡಿದ್ರು. ಆ್ಯಂಡ್ ಎಷ್ಟು ಖುಷಿ ಆಯ್ತು ಅವರೆಲ್ಲ ನನಗೆ ವೀಡಿಯೋ ಕಲಿಸುವಾಗ. ನಾನು ಗ್ರ್ಯಾಜುಯೇಷನ್ ಆಗಿ 2 ನಿಮಿಷದಲ್ಲಿ ಸ್ಟೇಜಿಂದ ನನಗೆ ಆಚೆ ಹೋಗಿ ಬರಲಿಕ್ಕಿತ್ತು. ಆ್ಯಂಡ್ ಫೋನ್ ನಂಗೆ ತಗೊಂಡು ಹೋಗಲಿಲ್ಲ, ನನ್ನ ಫ್ರೆಂಡಿನ ಪಾಕೆಟಲ್ಲಿ ಆಗಿದ್ದೆ. ಸೊ ನಾನು ಬೈ ದ ಟೈಮ್ ನಾನು ಅಲ್ಲಿ ಹೋಗಿ ಫೋಟೋ ತೆಗೆದು ಈಚೆಯಿಂದ ಬರುವ ತನಕ ಎಲ್ಲ ಫ್ರೆಂಡ್ಸ್ ಇದ್ದು ನನಗೆ ವೀಡಿಯೋಸ್ ನೀನು ಹೀಗೆ ಎಲ್ಲರೂ ಯಾರು ಕೂತ್ಕೊಂಡು ನೋಡಿದ್ರು ಎಲ್ಲರೂ ನನಗೆ ವೀಡಿಯೋ ಕಳಿಸಿದ್ದಾರೆ, ಒನ್ ಬೈ ಒನ್. ಇಟ್ ವಾಸ್ ಸೋ ಹೋಲ್ಸಮ್. ಸೊ ನಾನು ಜಾಸ್ತಿ ಏನು ಹೇಳಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಎಕ್ಸ್ಪ್ರೆಸ್ ಮಾಡಲ್ಲ ಅವರಿಗೆ. ಐ ಮೀನ್ ಮಾಡ್ತಿರ್ತೇನೆ, ಬಟ್ ಏನೋ ಈಗ ಒಂದೊಂದೂವರೆ ವರ್ಷ ಆಯಿತು. ಆ್ಯಂಡ್ ಇಟ್ಸ್ ಲೈಕ್ ಐ ಮಿಸ್ ದೆಮ್ ಸೋ ಮಚ್. ಮೈ ಫ್ರೆಂಡ್ಸ್ ಆರ್ ಲೈಕ್ ಅ ಲೈಫ್ ಲೈನ್ ಫಾರ್ ಮೀ, ಆ್ಯಂಡ್ ಐ ಮಿಸ್ ದೆಮ್ ಸೋ ಮಚ್. ಸೊ ದೆಮ್ ಡೂಯಿಂಗ್ ದಿಸ್ ಥಿಂಗ್ ಇಸ್ ಲೈಕ್ ಸೋ ಹ್ಯೂಜ್ ಫಾರ್ ಮೀ. ಸೊ ಯಾ, ಲೈಕ್ ಐ ಲವ್ ಯು ಗೈಸ್. ಆ್ಯಂಡ್ yeah, I miss you so much. I don't say this often, but ನಾವು ವಿಡಿಯೋ ಕಾಲಲ್ಲಿ ಮಾತಾಡ್ತಿರ್ತೇವೆ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ದಿನದಲ್ಲಿ 2 ಸರ್ತಿ ನಾವು ಟೆಕ್ಸ್ಟ್ ಇರ್ತದೆ, ವಾರದಲ್ಲಿ ಒಂದೊಂದು ಸರ್ತಿ. ಹೀಗೆ ಯಾರಿಗೆ ಯಾವಾಗ ಮನಸ್ಸಾಗ್ತದಾಗ ಕಾಲ್ ಮಾಡಿ ಬಿಡ್ತಾರೆ, ಬಟ್ ಅದೇ ಸಿಗ್ಲಿಕ್ಕಾಗಲ್ಲಲ್ಲ. ಈಗ ಲಿಟ್ರಲಿ ಅದು ಫೀಲ್ ಆಗ್ತದೆ, ನಾವು ಬೇರೆ ಬೇರೆ ಕಂಟ್ರಿಯಲ್ಲಿ ಕೂತ್ಕೊಂಡಿದ್ದೇವೆ ಆ್ಯಂಡ್ ಪ್ಲ್ಯಾನ್ ಮಾಡ್ತೇವೆ ಒಂದೇ ಟೈಮಲ್ಲಿ ರಜೆ ಸಿಗಬೇಕು, ಒಂದೇ ಟೈಮಲ್ಲಿ ಬರಬೇಕಂತ. ಆ್ಯಂಡ್ ಇಟ್ ಫೀಲ್ ಸೋ ಡಿಫಿಕಲ್ಟ್, ಯಾರು ಸಹ ಟೈಮ್ ಲೈನ್ ಮ್ಯಾಚ್ ಆಗಲ್ಲ ಅಂತ. ಬಟ್ ನಾನು ಅವರಿಗೆ ಹೇಳೋದು ನನ್ನ ಸೈಡಿಂದ, ಆಯಿತಾ. ಐ ವಾಸ್ ಲೈಕ್, ನೀವು ಹೇಳಿ, ನಾನು ಟಿಕೆಟ್ ಇತ್ತು ಖರ್ಚು ನೋಡ್ಲುದ, ಅದು ಸಹ ನೋಡೋದಿಲ್ಲ, ಇದು ಸಹ ನೋಡೋದಿಲ್ಲ, ಬಂದು ಬಿಡ್ತೇನೆ ಅಂತ. ಬಿಕಾಸ್ ಹಾಗೆ ಫೀಲಿಂಗ್ ಆಗಿದೆ. ಇಟ್ಸ್ ಲೈಕ್ ಜಸ್ಟ್ ವಾಂಟ್ ಟು ಗೆಟ್ ಅಪ್ ಆ್ಯಂಡ್ ಜಸ್ಟ್ ಕಮ್, ಅದು ಫೀಲಿಂಗ್ ಆಗಿದೆ. ಸೊ ಹೇಳುವಾಗ ಹೇಳಿಬಿಡೋದು, ಬಟ್ ಅದು ಮಾಡಲಿಕ್ಕೆ ಸಹ ಅಷ್ಟೇ ಸ್ಟ್ರಗಲ್ ಉಂಟು, ಅಷ್ಟೇ ಕಷ್ಟಪಡಬೇಕು. ಸೊ ಅದು ಸಹ ಮಾಡ್ತಿದ್ದೇವೆ ಸೈಡ್ ಬೈ ಸೈಡ್. ವಿ ಆರ್ ಆಲ್ ಮೋಟಿವೇಟಿಂಗ್ ಈಚ್ ಅದರ್ so that we earn so much that we don't have to worry about anything. We can just get up and like come yavaga manasaagtade aga to meet each other. So yeah, it was like
thank you for all of them. And then my family is always there to support me. They are always there. They're always proud of me, my mama, my dada, and everyone. So it's a huge thing. Because of them only I'm over here, and I'm like so free, and I'm so worry-less, to be honest. Because anyone who comes apart, they are always like, ಮನೆ ತುಂಬ ಮಿಸ್ ಆಗ್ತದೆ, ಇಷ್ಟು ವರ್ಷ ಇಷ್ಟು ತಿಂಗಳು ಮನೆಯಿಂದ ದೂರ ಇದ್ರೆ ಯಾವಾಗ ವಾಪಸ್ ಹೋಗ್ತದೆ, ಯಾವಾಗ ಇದಾಗ್ತದೆ ಅಂತ ಆಗ್ತದೆ. ಬಟ್ ನನಗೆ ಅದು ಫೀಲಿಂಗ್ ಇದ್ದರೂ ನನಗೆ ಐ ಆಮ್ ಲೈಕ್ ಡೂಯಿಂಗ್ ಫೈನ್. ಇದಿಲ್ಲ ಕಿ ಶಿಟ್ ನನಗೆ ಹೋಗ್ಬೇಕು, ನನಗೆ ನಾಗಲ್ಲ, ಐ ಆಮ್ ಲೈಕ್ ಗೋಯಿಂಗ್ ಥ್ರೂ ಹೆಲ್. ಹಾಗೆ ಫೀಲಿಂಗ್ ಬರಲಿಲ್ಲ ಇಷ್ಟವರೆಗೆ, ಟಚ್ ವುಡ್. ಹಾಗೆ ಬರೋದಿದ್ರು ಒಳ್ಳೆಯದೇ. ಮಿಸ್ ಮಾಡೋದುಂಟು, ಸಿಗ್ಬೇಕಂತ ಇರೋದುಂಟು. ಬಟ್ ಅವರದು ಇಷ್ಟು ಪ್ರೀತಿ, ಇಷ್ಟು ಸಪೋರ್ಟ್ ಉಂಟು ದ್ಯಾಟ್ ಐ ನೋ ಐ ಕ್ಯಾನ್ ಲೈಕ್ hang in there for some more time, ಹಾಗೆ. So yeah, ಈ vlog felt like the right time, right reason to just tell these things. So yeah, mix ಮಾಡಿ ಮಾತಾಡಿದ್ದೇನೆ ಇಂಗ್ಲೀಷ್ ಕನ್ನಡ. ಡೋಂಟ್ ಜಡ್ಜ್ ಮೀ. ಬಟ್ ಯಾ, ಈಗ ಇದು ವ್ಲಾಗನ್ನು ನಾನು ಎಂಡ್ ಮಾಡ್ತೀನಿ. ನನ್ನ ಕೈ ನೋವು ಆಗ್ತಾ ಉಂಟು ಕ್ಯಾಮ್ರಾ ಹಿಡ್ದಿಡ್ದು. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಸೊ ಈ ವ್ಲಾಗ್ ಹೇಗಾಯ್ತು ಅಂತ ನನಗೆ ಹೇಳಿ, ಕಾಮೆಂಟ್ ಮಾಡಿ. ಮೀನು ಸಾರಿದ್ದು ರೆಸಿಪಿ ಬೇಕಾದರೆ ಕೇಳಿ, ನಾನು ಕ್ಯಾನಡಾದಲ್ಲಿ ಹೇಗೆ ಮೀನು ಸಾರು ಮಾಡಿದೆ ಅಂತ. ಆ್ಯಂಡ್ ಯಾರಿಗೂ ತಿನ್ಲಿಕ್ಕಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನೋಡುವ ಎಂತ ಮಾಡ್ಬೋದಂತ. ಮೋಸ್ಟ್ಲಿ ಲೈಕ್ ಯು ನೆವರ್ ನೋ. ಆ್ಯಂಡ್ ಹೀಗೇ ಮಸ್ತ್ ವ್ಲಾಗ್ಸ್ ನೋಡಲಿಕ್ಕೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.